ಹ್ಯಾಪಿ ಬರ್ಡೇ ಬಂಗಾರಿ. ಕೊಡು, ಸೆಕೆಂಡ್ ಕೊಡು. ಹ್ಯಾಪಿ ಬರ್ಡೇ ಆ ಕೈ ಸೆಕೆಂಡ್. 12 ಗಂಟೆಗೆ ಎಪ್ಸಿ ವಿಶ್ ಮಾಡ್ತಿದ್ದೆ, ಬಟ್ ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು. ಎಪ್ಸಲಿಲ್ಲ ಜಾಸ್ತಿ ಅಲ್ವಾ ಲಶಿ? ಖುಷಿ ಆಗ್ತಿದ್ಯಾ ಬರ್ತಡೇ ಅಂತ? ಖುಷಿ ಆಗ್ತಿದ್ಯಾ? ಇನ್ನು ಲಶಿಕಂಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ನಾನು ಬರ್ತಡೆಗೆ ಅವ್ರಿಗೆ ಫೇವ್ರೇಟ್ ತಿಂಡಿನೇ ಮಾಡ್ತಿರ್ತೀನಿ. ಇನ್ನು ಪ್ರಕುಲ್ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಹಂಗಾಗಿ ಅವ್ನ ಬರ್ತಡೆಗೆ ಅವಾಗ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಸ್ಕೂಲಿಗೆ. ಇನ್ನು ಲಶಿಕಂಗೆ ಇಡ್ಲಿ ಅಂದರೆ ಇಷ್ಟ ಅಂದ್ಬಿಟ್ಟು ನೆನ್ನೆನೇ ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಟರು. ಸೊ ಅವಳಿಗೆ ಇಡ್ಲಿ ಜೊತೆಗೆ ಚಟ್ನಿ ಮತ್ತು ತುಪ್ಪ, ಇಡ್ಲಿ ಮೇಲೆ ತುಪ್ಪ ಹಾಕಿ ಕೊಟ್ಟು ಚಟ್ನಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು. ಹಾಗಾಗಿ ಇಡ್ಲಿಗೆಲ್ಲ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ರಜಾ ಇತ್ತು, ಸೊ ಹಾಗಾಗಿ ಏನು ಗಡಿ ಬಿಡಿ ಸ್ಕೂಲಿಗೆ ಕಳಿಸ್ಬೇಕು, ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದೇನಿಲ್ಲ. ಸೊ ಆರಾಮಾಗಿ ರೆಡಿ ಮಾಡಿಬಿಟ್ಟು ಹೆಂಗೋ ರಜಾ ಅಲ್ವಾ, ದೇವಸ್ಥಾನಕ್ಕೆ ಸಂಜೆ ಹೋದರೆ ಆಯಿತು ಅಂದ್ಕೊಂಡು. ಸೊ ಇವತ್ತು ಕೇಕ್ ಕಟ್ಟಿಂಗ್ ಮಾಡಿ ಮುಗಿಸೋಣ. ನೆಕ್ಸ್ಟ್ ಮಂಡೇ ಸ್ಕೂಲ್ಗೆ ಇದನ್ನೆಲ್ಲ ಕೊಟ್ಟು ಕಳ್ಸೋಣ ಮಕ್ಕಳಿಗೆ ಚಿಕ್ಕಿ ಅಂದ್ಬಿಟ್ಟು. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತು ಸ್ವೀಟ್ ಅಂತೂ ಮಾಡೇ ಮಾಡ್ತೀವಿ. ಒಂಥರ ನಮ್ಮ ಮನೇಲಿ ಯಾರದೇ ಬರ್ತಡೇ ಇದ್ದರೂ ಹಬ್ಬ ಇದ್ದಂಗೆ. ಸೊ ಹಂಗಾಗಿ ಸ್ವೀಟಿಗೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಅಂದರೂ ಎಲ್ರಿಗೂ ಇಷ್ಟ ಮನೆಯಲ್ಲಿ. ಸರಿ, ಹಂಗಾಗಿ ಒಬ್ಬಟ್ಟೆ ಮಾಡ್ತಾಯಿದ್ದೀವಿ. ಬೇಳೆಗೆಲ್ಲ ಚೆನ್ನಾಗಿ ನೆನಾಕಿದ್ದೆ. ಸೊ ಇದಮ್ಮ ಒಬ್ಬಟ್ಟು ಮಾಡಿ ಕೊಡ್ತಾರೆ. ಅಮ್ಮ ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾರೆ. ಇನ್ನು ಅಮ್ಮ ಈ ಥರ ಅಕೇಶನ್ಸ್ಗೆ ಎಲ್ಲ ಸುಮ್ಮನೆ ಆದರೂ ಒಬ್ಬಟ್ಟು ಮಾಡ್ತಾನೆ ಇರ್ತಾರೆ, ಮಕ್ಕಳಿಗೆ ಇಷ್ಟ ತಿಂತಾರೆ ಅಂದ್ಬಿಟ್ಟು. ಇನ್ನು ಇವತ್ತು ಸಹ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಇನ್ನು ಲಶಿಕಂಗೆ ನೈಲ್ ಪಾಲಿಷ್ ಅಂದರೆ ಸಖತ್ ಇಷ್ಟ ಅವಳಿಗೆ. ಪ್ರತಿದಿನ ಅದನ್ನು ರಿಮೂವ್ ಮಾಡಿ ನೈಲ್ ಪಾಲಿಷ್ ಹಾಕೋದು ಅಂದರೆ ಸಖತ್ ಇಷ್ಟ ಅವಳಿಗೆ. ಸೊ ಹಂಗಾಗಿ ಬಾಕ್ಸ್ ಎಲ್ಲ ತಂದಿದ್ಲು. ನಾನು ಇವತ್ತು ಮ್ಯಾಚಿಂಗ್ ಆಗೋವಂಥದ್ದು, ಇವತ್ತೇನು ಹಾಕೋತಾಳೆ ಡ್ರೆಸ್ ಅದನ್ನು ಮ್ಯಾಚಿಂಗ್ ಆಗೋವಂಥದ್ದೇ ನೋಡ್ತಾ ಇದ್ದೆ ಕಲರು. ನನ್ನ ಹತ್ರನೂ ಫುಲ್ ಸೆಟ್ ಇದೆ, ಎಲ್ಲ ಕಲರು ಸೆಟ್ ಇದೆ, 1-2 ಬಾಕ್ಸಷ್ಟು. ಸೊ ಯಾವುದು ಬೇಕೋ ಎಲ್ಲ ಕಲರ್ಸು ಇದೆ, ಎಲ್ಲ ಕಲರ್ಸು ಅವೈಲಬಲ್ ಇದೆ. ಸೊ ಹಾಕ್ತಿದ್ದೆ. ಇನ್ನು ರೈಟ್ ಸೈಡಿಗೆ ನಾನು ನೈಲ್ ಪಾಲಿಷ್ ಹಾಕಲ್ಲ. ಸೊ ನಾನು ಕೂಡ ನೈಲ್ ಪಾಲಿಷ್ ರೈಟ್ ಹ್ಯಾಂಡಿಗೆ ಹಾಕ್ಕೊಳ್ಳಲ್ಲ. ತುಂಬ ದೊಡ್ಡ ಫಂಕ್ಷನ್ ಇರುತ್ತಾ, ಮದುವೆ, ನಾಮಕರಣ, ಈ ಥರ ಏನಾದರೂ ಫಂಕ್ಷನ್ ನಮ್ಮ ಮನೇಲಿ ದೊಡ್ಡ ಫಂಕ್ಷನ್ ಆದಾಗ ಮಾತ್ರ ಈ ಥರ ರೈಟ್ ಹ್ಯಾಂಡ್ಗೆ ಯೂಸ್ ಮಾಡೋದು. ಇನ್ನು ಏನಕ್ಕೆ ನಾವು ಊಟ ಮಾಡ್ತಾಯಿರ್ತೀವಿ, ಅನ್ನೆಸೆಸರಿ ಸುಮ್ಮನೆ ಕೆಮಿಕಲ್ಸ್ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಇನ್ನು ನೈಲ್ ಪಾಲಿಷ್ ಇಟ್ಬಿಟ್ಟು, ಇನ್ನು ಇವತ್ತು ಬರ್ಡೇ ಅಲ್ವಾ, ಚೆನ್ನಾಗಿ ಆಯಿಲ್ ಹಚ್ತಿದ್ದೆ. ಒಂದು ಸ್ವಲ್ಪ ತಲೆಗೆ ಆಯಿಲ್ ಹಚ್ಚಿ ಮುಖಕ್ಕೆ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಕಾಲು ತಲೆಗೆ ಸೊ ಎಲ್ಲ ಆಯಿಲ್ ಹಚ್ಬಿಟ್ಟು ಎಣ್ಣೆ ಸ್ನಾನ ಥರ ಮಾಡಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಒಂಥರ ಟ್ರೆಡಿಷ್ನಲ್ ಆಗಿ ಇರುತ್ತೆ ಆ್ಯಂಡ್ ಹೆಲ್ತ್ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಸರಿ, ಎಣ್ಣೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸೋಣ ಅಂದ್ಬಿಟ್ಟು. ಸ್ಕೂಲೆಲ್ಲ ಇದ್ದರೆ ಇವನ್ನೆಲ್ಲ ಮಾಡೋದಕ್ಕೆ ಟೈಮ್ ಇರೋಲ್ಲ ನಿಜವಾಗ್ಲೂ. ಸ್ಕೂಲಿಗೆ ಟೈಮ್ ಆಗುತ್ತೆ, ರೆಡಿ ಆಗು, ಅದನ್ನೆಲ್ಲ ಪ್ಯಾಕ್ ಮಾಡು, ಬ್ಯಾಗು ಮತ್ತು ಏನೇನು ಸ್ಕೂಲಲ್ಲಿ ಕೊಡಬೇಕು ಮಕ್ಕಳಿಗೆಲ್ಲ ಪ್ಯಾಕ್ ಮಾಡು ಅನ್ನೋದ್ರಲ್ಲೇ ಇದಾಗ್ಬಿಡುತ್ತೆ. ಸೊ ರಜಾ ಇರೋದ್ರಿಂದ ಸೊ ಹಿಂಗೆಲ್ಲ ಇಲ್ಲ ಸ್ಕೂಲ್ ಇದ್ದಿದ್ರೆ ನಾನು ಹಿಂದಿನ ದಿನ ಹಚ್ಬಿಡ್ತಿದ್ದೆ, ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು. ಸೊ ಹಬ್ಬದ ದಿನ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ತಿದ್ದೆ. ಇನ್ನು ಸ್ನಾನ ಕೂಡ ಆಯಿತು. ಸೊ ಇದೊಂದು ಡ್ರೆಸ್ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಇದು ಬೆಳಗ್ಗೆ ಅವಳಿಗೂ ಆರಾಮಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದೊಂದು ತೊಗೊಂಡಿದ್ದೆ ಸೆಟ್ಟು. ಎಲ್ಲ ಒಂದೇ ಥರನೇ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೆಳಗ್ಗೆ ಇದನ್ನು ಹಾಕಿದ್ದೆ. ಪ್ಯಾಂಟು ಮತ್ತು ಇದು ಟೀ ಶರ್ಟು ಫ್ಯಾನ್ಸಿ ಟೈಪಲ್ಲಿ ಬರುತ್ತೆ, ಸಾಫ್ಟಾಗಿದೆ ಕ್ಲಾತು. ಇನ್ನು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಸೊ ತಿಂಡಿ ಕೊಡಬೇಕು ಲಶಿಕಂಗೆ. ಸೊ ಇದೆಲ್ಲ ನಾವು ಮುಗಿಸ್ಕೊಂಡು ಸಂಜೆ ಹಂಗೆ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಮನೇಲೆ ಅಂದ್ಬಿಟ್ಟು, ಇನ್ನು ಅಕ್ಕಪಕ್ಕದಲ್ಲಿರೋ ಮಕ್ಕಳನ್ನ ಕರೆಯೋಣ ಅಂದ್ಬಿಟ್ಟು. ಸೊ ಸಾಕು, ಮಕ್ಕಳು ಇದ್ರೇ ಚೆಂದ ಬರ್ಡೇಗೆ. ಇನ್ನು ಅಮ್ಮ ಇಲ್ಲಿ ಗ್ರೈಂಡರಲ್ಲಿ ಹೂರ್ಣ ರುಬ್ತಿದ್ದಾರೆ. ಸೊ ಬೇಳೆ ಒಬ್ಬಟ್ಟು ಮಾಡ್ತಿರೋದು. ಯೂಶ್ವಲಿ ತುಂಬ ಬೇಳೆ ಒಬ್ಬಟ್ಟೇ ಜಾಸ್ತಿ ಮಾಡೋದು, ಕಾಯಿ ಒಬ್ಬಟ್ಟು ಬೇಕು ಅಂದರೆ ಮಾಡಿಸ್ತೀವಿ. ಸೊ ಬೇಳೆ ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸೊ ಎಷ್ಟು ತಿಂದ್ರೂ ಒಂದು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿದು ಸಖತ್ತಾಗಿರುತ್ತೆ. ಇನ್ನು ಗ್ರೈಂಡರ್ಗೆ ಹಾಕಿ ಇಟ್ಬಿಟ್ಟಿದ್ದಾರೆ, ಬೇಗ ಆಗೋಗಿಬಿಡುತ್ತೆ, ಚೆನ್ನಾಗಾಗುತ್ತೆ ಗ್ರೈಂಡರಲ್ಲಿ ಹಾಕಿದ್ರೂ. ಸೊ ಬೆಲ್ಲ ಬೇಳೆ ಇಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ನಾವು ಹಸಿ ಹೂರ್ಣನೂ ಅದು ಹೆಂಗೆ ಎಷ್ಟು ಸಲ ತಿಂತಿರ್ತೀವೋ ಗೊತ್ತಿಲ್ಲ ಮಾಡೋವಾಗಂತೂ. ಇನ್ನು ಬರೀ ಒಬ್ಬಟ್ಟೇ ಅಲ್ಲ, ಹೆಸರು ಬೇಳೆ, ಬೋಂಡ ಇದನ್ನೆಲ್ಲ ಮಾಡ್ತಾಯಿದ್ವಿ. ಒಂಥರ ಹಬ್ಬಕ್ಕೆ ಏನು ಅಡುಗೆ ಮಾಡ್ತೀವಿ ಅದೇ ಥರನೇ ಬರ್ಡೇಗೂ ಇರುತ್ತೆ. ಇನ್ನು ನಾನು ಕೂಡ ಒಟ್ಟಿಗೆ ರೆಡಿ ಆಗಿಬಿಟ್ಟೆ. ಸರಿ ಮಧ್ಯಾಹ್ನನೇ ಹೋಗಿಬಿಟ್ಟು ಕೇಕ್ ತರೋಣ ಅಂತ. ಈಗ ಕಾಂಗ್ರೆಸ್ದು ಇದು ಡಿ.ಕೆ. ಶಿವಕುಮಾರ್ ಇದಾಯ್ತಲ್ಲ CM ಆಗಿ. ಸೊ ನಮ್ಮ ತುಮಕೂರಲ್ಲಿ ಪ್ರೊಸೆಷನ್ ನಡೀತಿತ್ತು
ನಡೀತಿದೆ. ಫುಲ್ಲು BH ರೋಡು, ಮೈನ್ ರೋಡಲ್ಲೆಲ್ಲ ಪಟಾಕಿ ಹೊಡಿತಿದ್ದಾರೆ. ಆ ಸೌಂಡ್ ನಮ್ಮ ಮನೆವರೆಗೂ ಕೇಳಿಸ್ತಿತ್ತು. ತುಂಬ ರಶ್ಶು, ಎಲ್ಲ ಟ್ರಾಫಿಕ್ ಜಾಮು. ಸರಿ, ಮತ್ತೆ ಸಂಜೆ ಮಳೆ ಇರುತ್ತೆ, ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ. ಸರಿ, ಇವಾಗಲೇ ತೊಗೊಂಬಂದ್ಬೇಡ ಕೇಕ್ ಅಂತ ಹೊರಟೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಬರ್ತಡೇ. ಸೊ ನಮ್ಮ ಮನೇಲಿ ಯಾವುದೇ ಬರ್ತಡೇ ಇರ್ಬೋದು, ಒಂಥರ ಹಬ್ಬ ಥರನೇ ಇರುತ್ತೆ. ಸೊ ಹಂಗಾಗಿ ಒಬ್ಬಟ್ಟಿನ ರಸಮ್ ಆಯಿತು, ಒಬ್ಬಟ್ಟು ಹೂರ್ಣ ರುಬ್ಬಿದ್ದಾಯಿತು. ಬೆಳಗ್ಗೆನೇ ಚಿರೋಟಿ ರವೆ ಕಲಸಿಟ್ಟಿದ್ದೀವಿ ಒಬ್ಬಟ್ಟು ಇದಕ್ಕೆ ಹಿಟ್ಟಿಗೆ. ಸೊ ಇದು ಮೈದಾ ಎಲ್ಲ ಯೂಸ್ ಮಾಡೋದಿಲ್ಲ, ಬರೀ ಚಿರೋಟಿ ರವೆಲ್ಲೇ ಮಾಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು 4-5 ಅವರ್ಸ್ ನೆನೆದ್ರೆ ಸಾಕು, ಮಿನಿಮಮ್ಮು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈಗ ಹೋಗಿ ಕೇಕ್ ತೊಗೊಂಬರ್ಬೇಕು. ಏನು ಆರ್ಡ್ರ್ ಏನು ಕೊಟ್ಟಿಲ್ಲ, ಏನು ರೆಡಿ ಇರುತ್ತೆ. ಸೊ ಅದನ್ನೇ ತೊಗೊಂಬರ್ತೀನಿ. ಇಲ್ಲಿ ಸುತ್ತಮುತ್ತಲು ಪಕ್ಕದ ಮನೆಯವರೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ರಶಿಕಾ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಸೊ ಹಂಗಾಗಿ ಅವ್ರನ್ನೆಲ್ಲ ಇನ್ವೈಟ್ ಮಾಡೋಣ, ಮಕ್ಕಳನ್ನ ಮಾತ್ರ ಅಂತ. ಇನ್ನು ಮಂಡೇ ಸ್ಕೂಲ್ಗೆ ರೆಡಿ ಮಾಡಿ ಅವ್ರಿಗೆ ಚಿಕ್ಕಿ ಎಲ್ಲ ತಂದಿದ್ದೀನಲ್ಲ, ಎಲ್ಲ ಕೊಟ್ಟು ಕಳಿಸ್ಬೇಕು. ಟೀಚರ್ಸ್ಗೆ ಸಪ್ರೇಟು ಅವನ್ನೆಲ್ಲ ತೊಗೊಂಬರ್ಬೇಕು. ಇನ್ನು ಟೀಚರ್ಸ್ಗೂ ಏನು ಸ್ವೀಟ್ ತಂದಿಲ್ಲ. ಸೊ ಒಟ್ಟಿಗೆ ರೆಡಿ ಆಗಿಬಿಟ್ಟಿದ್ದೀನಿ. ಈ ಫ್ರಾಕ್ ನೋಡಿದ್ದೀರಾ, ಫ್ರಾಕ್ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಓಡಾಡೋದಕ್ಕೆ. ನನಗೆ ಇತ್ತೀಚೆಗೆ ಕುರ್ತೀಸ್ಗಿಂತ ಫ್ರಾಕೇ ಇಷ್ಟ ಆಗುತ್ತೆ, ಆರಾಮಾಗಿರುತ್ತೆ ಓಡಾಡೋದಕ್ಕೆ ಅಂದ್ಬಿಟ್ಟು. ಬಟ್ ಮೋಡ ಹಂಗೆ ಮುಂಚೆ ಇದೆ, ಬೆಳಗ್ಗೆಯಿಂದನೂ ಬಿಸಿಲಿಲ್ಲ. ಒಂಥರ ಕ್ಲೈಮೇಟ್ ಚೆನ್ನಾಗಿದೆ, ಬಿಸಿಲಿಲ್ಲ, ಮಳೆ ಇಲ್ಲ, ಫುಲ್ಲು ಮೋಡ ವಾತಾವರಣ, ತಣ್ಣಗೆ ಸಖತ್ತಾಗಿದೆ. ಈಗ ಹೋಗಿ ಕೇಕ್ ತರಬೇಕು. ಇನ್ನು ಸಂಜೆ ಒಂದು 7 ಗಂಟೆ ಮೇಲೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಅವಳಿಗೆ ಒಂದು ಹೊಸದು ತೊಗೊಂಡಿದ್ವಲ್ಲ, ಅದನ್ನೇ ಪ್ಯಾಂಟು ಮತ್ತು ಇದು ಶರ್ಟ್ ಹಾಕಿದ್ದೀನಿ. ಸೊ ಸಂಜೆ ಫ್ರಾಕ್ ತೊಗೊಂಡಿದ್ನಲ್ಲ ಎತ್ನಿಕ್ ವೇರ್ದು, ಸೊ ಅದರದ್ದು ಪಾಪುಗೆ ಸ್ನಾನ ಮಾಡಿಸ್ತಿದ್ದೆ. ಹಂಗಾಗಿ ಅಳ್ತಿದ್ದಾಳೆ. ಪಾಪುಗೆ ಸ್ನಾನ ಅಂದ್ರೇ ಆಗಲ್ಲ, ಅವಳು ಅಳ್ತಾನೆ ಇರ್ತಾಳೆ. ಸ್ನಾನಕ್ಕಷ್ಟೇ ಅಳೋದವಳು, ಜಾಸ್ತಿ ಅಳಲ್ಲ. ಸ್ನಾನ ಮಾಡಿಸುವಾಗ ಅಲ್ಲೊಂಚೂರು ಅಳ್ತಾಳೆ, ಅಷ್ಟು ಬಿಟ್ಟರೆ ಫುಲ್ಲು ಸೈಲೆಂಟು. ನಮ್ಮ ಮನೆಯಲ್ಲಿ 3 ಜನ ಮಕ್ಕಳು ಏನಿದ್ದಾರೆ, ಒಂದಿನ ರಾತ್ರಿ ನಿದ್ದೆ ಕೆಡಿಸಿಲ್ಲ. ಆಮೇಲೆ ಒಂದಿನನೂ ನಮಗೆ ಕಾಟ ಕೊಟ್ಟಿಲ್ಲ, ಟಚ್ವುಡ್. ಸೈಲೆಂಟಾಗೇ ಇರ್ತಾರೆ, ಯಾವುದಕ್ಕೂ ಜಾಸ್ತಿ ಅಳಲ್ಲ, ತುಂಬ ಸೈಲೆಂಟಾಗೇ ಇದ್ದಾರೆ. ಸೊ ಈಗ ಹೋಗಿ ಕೇಕ್ ತೊಗೊಂಡು ಬರಬೇಕು. ಆ್ಯಂಡ್ ಒಂಥರ ಖುಷಿ ಈ ದಿನ ಪೂರ್ತಿ ನನ್ನ ಮಗಳು ಬರ್ತಡೆ ಅಂತ. ಆ್ಯಕ್ಚುಲಿ ನನ್ನ ಮಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ಬುಕ್ ಬರಿಬೋದು. ಸೊ ಒಂಥರ ನನಗೆ ಪ್ರಿನ್ಸೆಸ್, ನನ್ನ ದೇವತೆ, ನನ್ನ ಗಾಡೆಸ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಲೈಫಲ್ಲಿ ನನಗೆ ಪ್ಯೂರ್ ಅಂತ ಅಂದರೆ ನನ್ನ ಮಗಳು, ಗಾಡ್ ಗಿಫ್ಟ್. ಸೊ ಕೇಕು ನೋಡೋಣ. ಮಾಮೂಲಿ ಕ್ರೀಮ್ ಕೇಕೇ ತೊಗೊಳ್ಳೋದು, ಪೇಸ್ಟ್ರಿ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಕ್ರೀಮ್ ಕೇಕಲ್ಲೇ ನೋಡ್ತೀನಿ. ಇನ್ನು ಮಧ್ಯಾಹ್ನಕ್ಕೇ ಅಮ್ಮ ಒಬ್ಬಟ್ಟೆಲ್ಲ ಮಾಡಿದ್ರು. ಇನ್ನು ನಾನು ಬಜ್ಜಿ ಎಲ್ಲ ಮಾಡಿದೆ. ಅಷ್ಟರೊಳಗೆ ಹೋಗಿ ಕೇಕ್ ಎಲ್ಲ ತೊಗೊಂಡು ಬಂದೆ. ಸಕ್ಕತ್ತಾಗಿತ್ತು, ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ. ಯಾರು ಕೊಟ್ರದು ಚಾಕಿ? ಬಾಬಾಯ್ ಚಿಕ್ಕಪ್ಪ ಕೊಟ್ರಾ? ನಿನ್ನ ಬರ್ತಡೇಗಾ? ಹಾಂ, ಹೇಳಿದ್ರಾ ಹ್ಯಾಪಿ ಬರ್ಡೇ ಅಂತ? ಯಾವುದದು ಕೊಡಿಲಿ? ಏನೋ ಟಾಫಿ ಚಾಕ್ಲೇಟ್ಸ್ ಇವೆಲ್ಲ. ಸೊ ಈ ಥರದ್ದು ನಾವು ಸ್ಕೂಲಲ್ಲಿ ಕೊಡ್ತಾಯಿದ್ವಿ. 1 ರೂಪಾಯಿ ಚಾಕ್ಲೇಟ್ ಈ ಥರ ಒಂದೊಂದು ಬಾಕ್ಸ್ ತೊಗೊಂಡು ನಮ್ಮ ಬರ್ಡೇಗೆಲ್ಲ ಈ ಥರ ಕೊಡ್ತಾಯಿದ್ವಿ. ಚಾಕ್ಲೇಟು ನಾವು ಮಕ್ಕಳಿದ್ದಾಗ ಈ ಥರ ಕೊಡ್ತಾಯಿದ್ವಿ. ಇವಾಗೆಲ್ಲ ಚಿಕ್ಕಿ ಎಲ್ಲ ಹೈಫೈ ಫುಲ್ಲು ಲೆವೆಲ್ಲು ಇವಾಗಲ್ವಾ. ಅದಾಗಲ್ಲ. ಮನೆಗೆ ಬರ್ತಾರಲ್ಲ ಮಕ್ಕಳು, ಅವ್ರಿಗೆ ಕೊಡು. ಇನ್ನು ಲಶಿಕಾ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಾನೊಂದು 1/2 ಅವರ್ ರೆಸ್ಟ್ ಮಾಡಿ, ಸೊ ಮತ್ತೆ ಇನ್ನು ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ತೀರಾ ಏನೋ ಗ್ರ್ಯಾಂಡ್ ಆಗಲ್ಲ. ಸೊ ನನಗೆ ಸ್ವಲ್ಪ ಡೆಕೋರೇಷನ್ ಇದ್ದರೆ, ಮಕ್ಕಳು ಬರ್ಡೇ ಸ್ವಲ್ಪ ಕಲರ್ಫುಲ್ ಆಗಿದ್ದರೆ ಬರ್ಡೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರಿಗೂ ಒಂದು ಮೆಮೊರಬಲ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗಿ ಹಾಗೆ ಇರುತ್ತೆ ಅಂದ್ಬಿಟ್ಟು. ಸೊ ನಾನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ದೆ. ಮನೇಲಿ ಒಂದು ಸ್ವಲ್ಪ ಹಳೆವೆಲ್ಲ ಹಾಗೆ ಇರುತ್ತೆ. ಸೊ ಬ್ಯಾಕ್ ಡ್ರಾಪ್ಸ್ ಇರೋದೆಲ್ಲ ಹಾಗೆ ಇಟ್ಕೊಳ್ತೀನಿ, ಚೆನ್ನಾಗಿರೋದು. ಸೊ ಅದನ್ನೆಲ್ಲ ಹಾಕ್ತಾಯಿದ್ದೆ. ಇನ್ನು ಕೆಲವೊಂದು ಬ್ಯಾಕ್ ಡ್ರಾಪ್ಸ್ ಇತ್ತು, ಅದನ್ನೆಲ್ಲ ಹಾಕ್ತಿದ್ದೆ ನಾನು. ಚೆನ್ನಾಗಿರುತ್ತೆ ನೋಡೋದಕ್ಕೂ. ಆ್ಯಂಡ್ ಈ ಥರದ್ದೆಲ್ಲ ಚೆನ್ನಾಗಿರುತ್ತಲ್ಲ, ಅದನ್ನು ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾರ್ದಾದ್ರೂ ಬರ್ತ್ಡೇಸು ಬರ್ತಾನೇ ಇರುತ್ತೆ ಮನೆಯಲ್ಲಿ, ಹಂಗಾಗಿ ಚೆನ್ನಾಗಿರೋವೆಲ್ಲ ಹಾಗೆ ಇಟ್ಕೊಳ್ತೀನಿ. ಇದೊಂದು ಚೆನ್ನಾಗಿತ್ತು, ಹ್ಯಾಪಿ ಬರ್ತ್ಡೇ ಅನ್ನೋದು. ಬ್ಲ್ಯಾಕ್ ಮೇಲೆ ಗೋಲ್ಡ್ ವರ್ಡ್ಸ್, ಲೆಟರ್ಸ್ ಇತ್ತು, ಚೆನ್ನಾಗಿತ್ತು, ಫುಲ್ ಹೈಲೈಟಾಗಿ. ಇದು ಎಲ್ಲೋ ಯಾರು ಬರ್ತಡೇಗೂ ತೊಗೊಂಡಿದ್ದು, ಮೇ ಬಿ ಲಶಿಕಾಗೋ ಪ್ರಕೃತಿಗೋ ತೊಗೊಂಡಿರ್ತೀನಿ. ಅದು ಹಂಗೆ ಇಟ್ಕೊಂಡಿರ್ತೀನಿ ಚೆನ್ನಾಗಿ ಸ್ಟೋರ್ ಮಾಡಿಕೊಂಡು. ಇನ್ನೊಂದು ಗ್ರೀನ್ ಕಲರು ಒಂದು ಕರ್ಟೆನ್ ಥರ ಇತ್ತು, ಫಾಯಿಲ್ ಇದರಲ್ಲಿ, ಚೆನ್ನಾಗಿತ್ತು ನೈಸಾಗಿ. ಆ ಕಡೆ ಈ ಕಡೆ ಹಾಕಿಬಿಟ್ಟು ಸ್ವಲ್ಪ ಬಲೂನ್ಸು ಸ್ಟ್ರಿಪ್ ಎಲ್ಲ ತಂದಿದ್ನಲ್ಲ, ಸೊ ಅದನ್ನು ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ನಾನೇ. ಸೊ ಮಾಡ್ತಾ ಏನಾದರೂ ಒಂದು ಐಡಿಯಾ ಬರುತ್ತೆ. ಸೊ ಏನಾದರೂ ಒಂದು ಇದನ್ನು ಡೆಕೋರೇಷನ್ ಮಾಡ್ತಿರ್ತೀವಲ್ಲ, ಅದು ಹಂಗೆ ಐಡಿಯಾ ಬಂದ್ಬಿಡುತ್ತೆ.
ಇನ್ನು ಲಶಿಕಾ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಈ ಎತ್ನಿಕ್ ಫ್ರಾಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸ್ವಲ್ಪ ಹೇರ್ಸ್ ಕಮ್ಮಿ ಅಲ್ವಾ, ಗುಂಡು ಮಾಡಿಸಿರೋದ್ರಿಂದ ಸ್ವಲ್ಪ ತುಂಬ ಬೇಗನೆ ಬಂದಿದೆ. ಆ್ಯಕ್ಚುಲಿ 1-2 ತಿಂಗಳಿಗೇ ನೋಡಿ ಇಷ್ಟೊಂದು ಬಂದುಬಿಟ್ಟಿದೆ. ಸೊ ಅದಕ್ಕೆ ಹೇರ್ ಬ್ಯಾಂಡ್ ಹಾಕಿದಾಗ ಅದಕ್ಕೂ ಸೆಟ್ ಆಗಿಬಿಡುತ್ತೆ. ಚೆನ್ನಾಗಿದೆ ಫ್ರಾಕು, ಫ್ರಿಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಲಾಂಗ್ ಗೌನಲ್ಲಿ ಲಶಿಕಾ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಸೊ ಈಗ ಸ್ವಲ್ಪ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ, ಅಂದರೆ ಈ ಮಕ್ಕಳು ಮಾತ್ರ ಕರೆದಿದ್ದೀವಿ. ಸೊ ಅವರೆಲ್ಲ ಬರ್ತಾರೆ. ಈ ಥರ ಸಿಂಪಲ್ಲಾಗಿ ಟೇಬಲ್ ಡೆಕೋರೇಷನ್ ಕೂಡ ಮಾಡಿದ್ದೀವಿ. ಇನ್ನು ಬಂದಮೇಲೆ ಮಕ್ಕಳೆಲ್ಲ ಬಂದಮೇಲೆ ಒಟ್ಟಿಗೆ ಎಲ್ಲ ನಿಲ್ಲಿಸ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಎಲ್ಲ ಪ್ಲ್ಯಾನ್ ಮಾಡಿದ್ದಾಯಿತು. ಅಷ್ಟರೊಳಗೆ ಲಶಿಕಂದು ಫೋಟೋಶೂಟ್ಸ್ ಎಲ್ಲ ತೊಗೊಳ್ತಾ ಇದ್ದೆ. ಸೊ ಈ ಥರ ಲಶಿಕನ ಹತ್ರ ಹೇರ್ ಬ್ಯಾಂಡ್ಸ್ ತುಂಬ ಕಲೆಕ್ಷನ್ಸ್ ಇದೆ. ಯಾವುದಕ್ಕಾದ್ರೂ ಒಂದು ಫ್ರಾಕಿಗೆ ಮ್ಯಾಚ್ ಆಗ್ತಾನೇ ಇರುತ್ತೆ ಯಾವುದಾದ್ರು ಒಂದು ಹೇರ್ ಬ್ಯಾಂಡ್. ಹಾಗಾಗಿ ನಾನು ಹೇರ್ ಬ್ಯಾಂಡ್ ಏನು ಮತ್ತೆ ಶಾಪ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಫೋಟೋಸು, ಸ್ವಲ್ಪ ಸ್ಟಿಲ್ಸ್ ಎಲ್ಲ ತಗೊಳ್ತಾ ಇದ್ದೆ. ಇನ್ನು ಡೆಕೋರೇಷನ್ನು ಸಿಂಪಲ್ಲಾಗಿ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹೈಲೈಟಾಗಿ ಕಾಣಿಸ್ತಿದೆ. ಬಲೂನ್ ಕಲರ್ಸ್ ಇದೆಯಲ್ಲ, ಗೋಲ್ಡು, ಪಿಂಕು, ವೈಟು ಹೈಲೈಟಾಗಿ ಕಾಣಿಸ್ತಿದೆ. ಒಂಥರ ಚೆನ್ನಾಗಿದೆ. ಯೂಶ್ವಲಿ ಬಲೂನ್ಸ್ ಅದಾಗದೆ ಫುಲ್ಲು ಏರ್ ಹೋಗೋವರೆಗೂ ಹಾಗೆ ಇಟ್ಕೊಂಡಿರ್ತೀವಿ. ಅದನ್ನು ಮತ್ತೆ ನಾವೇನು ರಿಮೂವ್ ಮಾಡೋದಕ್ಕೆ ಹೋಗಲ್ಲ. ಜಸ್ಟ್ ಬ್ಯಾಕ್ ಡ್ರಾಪ್ಸ್ ಎಲ್ಲ ಏನಿದೆ ಅದನ್ನು ಮಾತ್ರ ರಿಮೂವ್ ಮಾಡ್ಕೋತೀನಿ ಅಷ್ಟೇ. ಅದಕ್ಕೂ ಇದಕ್ಕೂ ಬ್ಯಾಕ್ ಡ್ರಾಪ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಲಶಿಕಾ. ಬ್ಯಾಕ್ ಡ್ರಾಪ್ಗೆ ಮತ್ತು ಫ್ರಾಕ್ಗೆ. ನನಗೆ ಫ್ರಾಕ್ ಸಖತ್ ಇಷ್ಟ ಆಯಿತು. ಅದೊಂಥರ ಬಫ್ ಥರ ಬಂದುಬಿಟ್ಟು ಸ್ಲೀವ್ಸು ಫ್ರಿಲ್ಸ್ ಥರ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ. ಸರಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಸೊ ಈಗ ಹೊರಡಬೇಕು. ಒಂದು ಇಲ್ಲೇ ಮನೆ ಹತ್ರನೇ ಗಣೇಶ ದೇವಸ್ಥಾನ ಇದೆ, ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಸೊ ಮಕ್ಕಳಿಗೆಲ್ಲ ಒಂದು 7:15 ಬರೋದಕ್ಕೆ ಹೇಳಿ ಪ್ರಕುಲ ಇನ್ವೈಟ್ ಮಾಡಿರೋದು ಎಲ್ಲರೂ ಅವ್ರ ಫ್ರೆಂಡ್ಸ್ನ. ಅಂದರೂ ಹೋಗೇ ಐತೆ ಅಂಡರ್ಶೂಟ್ ನಲುಬ್ರು. ಎಲ್ಲರೂ ಯಾವ ಕ್ಲಾಸ್? ಎಲ್ಲರೂ 5th? ನೀನು? ಇನ್ನು ಪ್ರತಿ ಬರ್ಡೇಗೂ ಈ ಥರ ನಂಬರ್ದು ಫಾಯಿಲ್ ಬಲೂನ್ ನಾನು ತಗೋತೀನಿ. ಪ್ರಕುಲ್ಗೂ ಅಷ್ಟೇ, ಲಶಿಕಾಗೂ ಅಷ್ಟೇ. ಸೊ 5th ಬರ್ತ್ಡೇನ, 6th ಬರ್ತ್ಡೇನ, 10th ಬರ್ತ್ಡೇನ ಅಂತ. ಸೊ ಈ ರೀತಿ ತಗೋತಾ ಇರ್ತೀನಿ. ಅದೊಂಥರ ಹೈಲೈಟಾಗಿ ಕಾಣಿಸುತ್ತೆ. ಸೊ ಲಶಿಕಂಗೆ 5 years ಕಂಪ್ಲೀಟ್ ಆಗಿದೆ. ತುಂಬ ಜನ ಕೇಳ್ತಾಯಿದ್ರಿ ಯಾವ ಕ್ಲಾಸ್ ಲಶಿಕಾ ಅಂತ. ಸುಮಾರು ಕನ್ಫ್ಯೂಷನ್ಸ್ ಕೂಡ ಇದೆ ಎಲ್ಲರಿಗೂ, ಈಗ ಯಾವುದಕ್ಕೆ ಸೇರಿಸ್ಬೇಕು ಏನು ಅಂತ. ಸೊ CBSE ಪ್ರಕಾರ ಆದರೆ ಸೊ ಲಶಿಕಂಗ್ LKG ಇವಾಗ. ಸೊ ಅವಳಿಗೆ 6 days ಡಿಫ್ರೆನ್ಸ್ಗೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದು ಮುಂದಕ್ಕೆ 10th ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ 6 years ಕಂಪ್ಲೀಟ್ ಆಗಿರಬೇಕು May 31st. ಇನ್ನು ಲಶಿಕನ್ ನಾನು ವೆನಿಲಾ ಫ್ಲೇವರಿಂದು ಕೇಕ್ ತಂದಿದ್ದೆ. ನನಗೆ ವೆನಿಲಾ ಫ್ಲೇವರು ಮತ್ತು ನಾರ್ಮಲ್ ಕ್ರೀಮ್ ಕೇಕ್ ನನಗೆ ತುಂಬ ಇಷ್ಟ ಆಗುತ್ತೆ ಪೇಸ್ಟ್ರಿಗಿಂತ. ಇನ್ನು ಅದೊಂದು 5 ನಂಬರ್ದೊಂದು ಕ್ಯಾಂಡಲ್ ಎಲ್ಲ ಇದೆ. ಇನ್ನು ಪಾಪುನ ಎತ್ಕೊಂಡು ಅಣ್ಣ ಇಬ್ಬರು ತಂಗಿದಿರೋ ಎಲ್ಲ ಫೋಟೋಶೂಟ್ ಮಾಡ್ಕೊಳ್ತಾಯಿದ್ರು. ಇನ್ನು ತಂಗಿ ಕೂಡ ಒಂದು ಚಾಕ್ಲೇಟ್ ಕೇಕ್ ತರಿಸಿದ್ರು, ಒಂದು ಚಿಕ್ಕ ಸೈಜಿಂದು. ಸೊ ಎರಡೂ ಇಟ್ಟು ಕಟ್ ಮಾಡಿಸಿದ್ದಾಯಿತು. ಸೊ ಇದು LED ಲೈಟ್ಸ್ ಎಲ್ಲ ಕ್ಯಾಂಡಲ್ ಇದೆಯಲ್ಲ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿರೋದು. ಅದು ಜಸ್ಟ್ ಸೆಲ್ ಥರ ಅಷ್ಟೇ, ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. మీ ఫ్రెండ్స్కి ఇంకోటి ఇటు బాబు
రషిక ఛాన్స్ తీసుకోవద్దు చూడు. ನೀರು ఇద్దరు అన్నీ కనిపించాలి. పెట్టుకో కింద. ಬನ್ರಿ ಬನ್ರಿ ಫೋಟೋ ಫೋಟೋ ತೆಗಿ. ನೋಡ್ತಿದ್ದೀರಲ್ಲ, ಸೊ ಹೀಗಿತ್ತು ಲಶ್ಕನ್ ಬರ್ಡೇ. ಮಕ್ಕಳ ಜೊತೆ ತುಂಬ ಚೆನ್ನಾಗಾಯಿತು. ಸಿಂಪಲ್ಲಾಗಾದ್ರೂ ಅವಳು ಖುಷಿಯಾಗಿದ್ಲು. ಎಲ್ಲರ ಜೊತೆ ಮಾತಾಡಿಕೊಂಡು ಚಾಕ್ಲೇಟ್ಸ್ ಕೊಟ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಳೆ ಲಶ್ಕ. ಅವಳೇ ತರಲೆ ಅವಳ ಬರ್ಡೇಗೆ ಅವಳೇ ತರಲೆ ಮಾಡ್ತಿರ್ತಾಳೆ. ಸೊ ಇನ್ನು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮಕ್ಕಳೆಲ್ಲ ಒಂದು ಗ್ರೂಪ್ ಫೋಟೋ. ಸೊ ಈ ಥರ ಎಂಡ್ ಮಾಡಿದ್ವಿ ಬರ್ತ್ಡೇ ವ್ಲಾಗ್ನ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.